ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಶಾರದಾ ಸಿದ್ದು ತಾತನ ಮನೆಯಿಂದ ಹೊರಗಡೆ ಬರ್ತಿರ್ಬೇಕಾದ್ರೆ ಸಿಕ್ಕಾಬಟ್ಟೆ ಬೇಜಾರಿಂದ ಶಾರದಾ ಹೇಳ್ತಾ ಇರ್ತಾಳೆ, ಅಲ್ಲ ಸರ್, ಆ ಜ್ಯೋತಿಗೆ ಏನೋ ಮಾಡ್ತಾಳೆ ಅಂತ ನಾವು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ತಾತನ ಮನಸ್ಸು ಸರಿ ಹೋಗೋದು ಯಾವಾಗ ಅಂತ ಅಂದಾಗ, ಖಂಡಿತ ಅವರು ಮನಸ್ಸು ಮಾಡಿದ್ರಷ್ಟೇ ಸರಿ ಹೋಗೋದು, ಇಲ್ಲ ಅಂತಂದರೆ ಆಗಲ್ಲ. ಅಷ್ಟಕ್ಕೂ ಒಂದು ಕೈಲಿ ಚಪ್ಪಳೆ ತಟ್ಟೋಕ್ಕಾಗಲ್ಲ. ಇದು ತಾತನ ಆಟದಿಂದ, ಹಾಗೆ ಈ ಜ್ಯೋತಿಕನ ಮೊಂಡುತನದಿಂದ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಸಿದ್ದು ಬೈತಾ ಇರ್ತಾನೆ. ಹಾಗೆ ನೋಡಿ ಶಾರದವ್ರೆ, ನಾನು ಯಾವತ್ತೂ ಸಹ ಕುಟುಂಬದಿಂದ ಹೊರಗಡೆ ಬರಬೇಕಂತ ಆಸೆ ಪಟ್ಟಿಲ್ಲ. ಆದರೆ ಸಿಚುವೇಶನ್ನ ತಾತ ಅರ್ಥ ಮಾಡ್ಕೊಳ್ಳದೆ ನಾವು ಈ ರೀತಿ ಹೊರ ಬರಬೇಕಾಗಿತ್ತು. ಆ ಫ್ಯಾಮಿಲಿಗೂ ನಮಗೂ ಕಂಟಕ ತಪ್ಪಿದ್ದಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ನೋಡಿ ಸರ್, ಮೊದಲು ನಿಮ್ಮ ಕೋಪನ ನಿಯಂತ್ರಣೆಗೆ ತೊಗೊಬನ್ನಿ. ಇಲ್ಲ ಅಂತಂದರೆ ಸಂಬಂಧ ಇದೇ ರೀತಿ ಹಾಳಾಗುತ್ತೆ. ಒಂದು ಸಂಬಂಧ ಹೊಡಿಬೇಕು ಅಂತಂದರೆ ಸ್ವಲ್ಪ ಕೋಪ ಅಥವಾ ಜಗಳ ಆಡ್ಕೊಂಡ್ರೆ ಸಾಕು ಸರ್, ಎಲ್ಲ ಹಾಳಾಗುತ್ತೆ. ಒಬ್ಬರಿಂದ ಆ ಸಂಬಂಧನ ನಿಯಂತ್ರಣ ಮಾಡೋಕ್ಕಾಗಲ್ಲ, ಎಲ್ಲರ ಕೈಯೂ ಸಹ ಜೋಡಿಸ್ಲೇಬೇಕು ಅಂತ ಬುದ್ಧಿ ಹೇಳ್ತಾ ಇರ್ತಾಳೆ. ಹಾಗೆ ಸರ್, ಅಲ್ಲಿರೋ ಜನರು, ಅಲ್ಲಿರೋ ಅವ್ರ ಮನಸ್ಸು ಎಲ್ಲ ನಿಮ್ಮದೇ ಸರ್, ಆ ಮನೆಯೂ ಸಹ ನಿಮ್ಮದೇ. ನೀವು ಅಲ್ಲಿ ಖುಷಿಯಾಗಿರಬೇಕು. ಯಾವುದೋ ಒಂದು ಭಿನ್ನಾಭಿಪ್ರಾಯದಿಂದ ಮನಸ್ತಾಪ ಆದ ತಕ್ಷಣ ಅವರೆಲ್ಲ ನಿಮ್ಮಿಂದ ಖಂಡಿತ ದೂರ ಆಗಲ್ಲ. ಇದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಒಂದು ಒಳ್ಳೆ ಸಮಯ ಅಂತ ಬರುತ್ತೆ ಸರ್, ಅಲ್ಲಿವರೆಗೂ ದಯವಿಟ್ಟು ತಾಳ್ಮೆಯಿಂದ ಇರಿ. ಖಂಡಿತ ಒಳ್ಳೆ ಸಮಯ ಬಂದಾಗ ನೀವು ನಿಮ್ಮ ಮನೆಯವ್ರನ್ನ ಸೇರಿರಂತೆ ಅಂತ ಅಂದಾಗ, ಏನು ಶಾರದ್ರೆ ತಮಾಷೆ ಮಾಡ್ತಿದ್ದೀರಾ ಅಂತ ಅಂದಾಗ, ಇಲ್ಲ ಸರ್, ನಿಮ್ಮ ಕುಟುಂಬದ ಜೊತೆ ನಿಮ್ಮನ್ನು ಸೇರಿಸ್ಬೇಕಂತ ತುಂಬ ಅಂದರೆ ತುಂಬ ಪ್ರಯತ್ನ ಪಡ್ತಿದ್ದೀನಿ ನಾನು ಅಂತ ಹೇಳಬೇಕಾದ್ರೆ ಸಿದ್ಧಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ತಾತನ ಮನಸ್ಸು ಖಂಡಿತ ಕಡಿಮೆ ಆಗುತ್ತೆ. ಅಂಥ ಟೈಮಲ್ಲಿ ನೀವೇನೇನೋ ಮಾಡ್ತೀರಾ ಅಂತ ಅಂದಾಗ, ಅಯ್ಯೋ ಶಾರದವ್ರೆ, ಆ ವಿಚಾರಕ್ಕೆ ತಲೆ ಕೆಡಿಸ್ಕೋಬೇಡಿ, ಸಮಯ ಬಂದಾಗ ಎಲ್ಲ ಸರಿ ಆಗುತ್ತೆ, ಇವಾಗ ಟೈಮ್ ಆಗುತ್ತೆ, ರೆಸ್ಟೋರೆಂಟಿಗೆ ಹೋಗೋಣ ಬನ್ನಿ ಅಂತ ಅಂದಾಗ, ಯಾವಾಗಲೂ ನಿಮ್ಮದು ಇದೇ ಆಯಿತು ಸರ್ ಅಂತ ಗುಣಗುಣ ಅಂತ ಅಂದ್ಕೊಂಡು ಸಿದ್ದು ಜೊತೆ ರೆಸ್ಟೋರೆಂಟ್ ಕಡೆ ಹೋಗ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ತಾತ ಮನೇಲಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ಜ್ಯೋತಿಕನ ಜೊತೆ ಕೂಗಾಡ್ತಾ ಇರ್ತಾರೆ. ಎಷ್ಟು ಸಲ ಹೇಳಿದ್ರು ಸಹ ಸಿದ್ದು ತಂಟೆಗೆ ಹೋಗ್ತೀಯಲ್ಲ, ಏನಾಗಿದೆ ನಿನಗೆ ಅಂತ ಅನ್ಬೇಕಾದ್ರೆ, ಅದಲ್ಲ ರೀ ಅಂತ ಪಾರಿಜಾತ ಮಧ್ಯದಲ್ಲಿ ಮಾತಾಡೋಕ್ಕೆ ಬರ್ತಿರ್ಬೇಕಾದ್ರೆ, ಮುಚ್ಚು ಬಾ, ಎಲ್ಲ ನಿನ್ನಿಂದಲೇ ಆಗಿದ್ದು, ಜ್ಯೋತಿಕಾ ತಲೆ ಕೆಡಕ್ಕೆ ನೀನೇ ಅರ್ಧ ಕಾರಣ, ಯಾವಾಗಲೂ ನನ್ನ ಮಾನ ಮರ್ಯಾದೆನ ಹರಾಜಾಗ್ತೀರಾ ಅಂತ ಬೈಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಜ್ಯೋತಿಕನ ಹತ್ರ ದಶರಥ ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ, ನಿನ್ನ ಒಳ್ಳೆ ಉದ್ದೇಶ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಜೋ. ಫಂಕ್ಷನಲ್ಲಿ ಸಿದ್ದುಗೂ ಶಾರದಗೂ ಅವಮಾನ ಮಾಡೋದಾಗಿದ್ರೆ ಆಲೋಚನೆ ಬದಲಾಯಿಸ್ಕೊಂತ ಅಂತಾಗ ಇವಳಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಏನಾದರೂ ಅವಮಾನ ಮಾಡಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು ಈಗಲೇ ಮನಸ್ಸು ಚೇಂಜ್ ಮಾಡ್ಕೊ, ಇಲ್ಲ ಅಂದರೆ ಪರಿಣಾಮನ ಎದುರಿಸ್ಬೇಕಾಗುತ್ತೆ ಅಂತ ಅನ್ಬೇಕಾದ್ರೆ, ಅಷ್ಟೊತ್ತಿಗೆ ಸುಮಿತ್ರಾ, ಏನಾಗಿತ್ತು ರೀ, ಯಾಕ್ರೆ ನಮ್ಮ ಮಗಳನ್ನ ಈ ರೀತಿ ಅನುಮಾನ ಪಡ್ತಿದ್ದೀರಾ, ಇನ್ನು ನಿಮ್ಮ ಅನುಮಾನ ಸರಿ ಹೋಗಿಲ್ವಾ? ಅಲ್ಲ, ಅವಳೇ ಹೇಳ್ತಿದ್ದಾಳೆ ತಾನೇ ಸಿದ್ದುಗೆ ಒಳ್ಳೇದಾಗಲಿ ಅಂತ ಆರ್ಡ್ರ್ ಕೊಟ್ಟಿದ್ದೀನಿ ಅಂತ, ಅಂಥದ್ರಲ್ಲಿ ಯಾಕ್ರೆ ಅವಳ ಮನಸ್ಸನ್ನ ಅರ್ಥ ಮಾಡ್ಕೋತಿಲ್ಲ ಅಂತ ಸುಮಿತ್ರಾ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಎಲ್ರಿ ಜ್ಯೋತಿಕಾ ಅವರಿಗೆ ಅವಮಾನ ಮಾಡ್ತಿದ್ದಾಳೆ, ಸುಮ್ಮನೆ ಇರ್ರಿ, ಪಾಪ ಸಿದ್ದು ಮುದ್ದು ಸಿಕ್ಕಾಬಟ್ಟೆ ಕಷ್ಟದಲ್ಲಿದ್ದಾನೆ, ಜೊತೆಗೆ ಈ ಕಡೆ ವಿಮಲನ ಬೇರೆ ನೋಡ್ಕೋಬೇಕು, ನೋಡ್ಕೊಳಕ್ಕೆ ಅಷ್ಟೊಂದು ಥರ ದುಡ್ಡು ಎಲ್ರಿ ತತ್ತಾನೆ, ಅದಕ್ಕೋಸ್ಕರ ಅವಳು ಮಾಡಿದಾಳೆ ಬಿಡಿ ಅಂತ ಅನ್ಬೇಕಾದ್ರೆ, ಹಾಗಂತ ಕರೆದು ನಾವು ಅವಮಾನ ಮಾಡಬೇಕಾ ಅಂತ ಬೈತಾ ಇರ್ತಾನೆ. ಹಾಗೆಲ್ಲ ರೀ, ನಾನು ಏನು ಗೊತ್ತಾ ಹೇಳ್ತಾ ಇರೋದು, ಸಿದ್ದು ಮುದ್ದು ಶಾರದಾ ಆಗಲಿ ನಾವು ದುಡ್ಡು ಕೊಟ್ಟರೆ ತೊಗೋತಾರೆ, ಖಂಡಿತ ತೊಗೊಳಲ್ಲ. ಅದೇ ಆರ್ಡರ್ ಕೊಟ್ಟರೆ ಖಂಡಿತ ಕೆಲಸ ಮಾಡೋದಕ್ಕೆ ದುಡ್ಡು ತೊಗೋತಾರೆ, ಅವ್ರಿಗೂ ಒಂದು ಒಳ್ಳೇದಾಗುತ್ತಲ್ವಾ ಅಂತ ಅಂದಾಗ, ಹೌದೌದು, ತುಂಬ ಒಳ್ಳೇದಾಗುತ್ತೆ. ಅವಳು ಹೇಳ್ತಾಳೆ, ನೀನು ಚೆನ್ನಾಗಿ ಕೇಳ್ತೀಯ, ನಿನಗೇನು ಹೇಳಬೇಕು ನನಗೆ ಗೊತ್ತಿಲ್ಲ, ಎಲ್ಲ ನನ್ನ ಕರ್ಮ ಅಂತ ಬೈಕೊಂಡು ಹೋಗ್ತಾ ಇದ್ರೆ ರೀ ಅಂತ ಹಿಂದೆ ಸುಮಿತ್ರಾ ಹೋಗ್ತಾ ಇರ್ತಾಳೆ. ಹಾಗೆ ಎಲ್ಲರೂ ಸಹ ಹೋದ್ಮೇಲೆ ಜ್ಯೋತಿಕಾ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ಅದೇನೋ ಮಾಡೋಕ್ಕೆ ಹೋಗಿ ಏನೋ ಆಯ್ತಲ್ಲ ಗ್ರಾನಿ, ಆ ಸಿದ್ದನ್ನ ಚೆನ್ನಾಗಿ ಆಟಾಡ್ಸೋಣ ಅಂತ ನಾನು ಹೋಯ್ತು ಅಂತ ಅಂದರೆ ಇಲ್ಲಿ ತಾತನ ಕುಟ್ಟೆ ಉಗಿಸ್ಕೊಳಂಗಾಯ್ತು ಅಂತ ಅಂದಾಗ, ಅದೇನೋ ದೇವ್ರು ಹೊರ ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಆಯಿತು ನಿಮ್ಮ ತಾತನ ಕತೆ ಅಂತ ಪಾರಿಜಾತ ಬೈತಾ ಇರ್ತಾಳೆ. ಹಾಗೆ ಸಿದ್ದು ಮನೆ ಬಿಟ್ಟೇನೋ ಹೋದ, ಆದರೆ ಶಿವನಾರಾಯಣ ನಮ್ಮನ್ನು ಕೈ ಕಟ್ಟಾಗ್ತಾ ಇದ್ದಾರೆ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಆ ಸಿದ್ದು ಮತ್ತು ಶಾರದಾ ಅದೇನು ವ್ರತ ಮಾಡಿದ್ರೋ ಗೊತ್ತಿಲ್ಲ, ಬರೀ ಎಲ್ಲ ಅವರಿಗೆ ಒಳ್ಳೇದಾಗ್ತಿದೆ ಅಂತ ಬೈಕೋತಾ ಇರ್ತಾಳೆ. ಹಾಗೆ ಒಂದು ಕಡೆ ಸಿದ್ದು ಮತ್ತು ಶಾರದಾ ಮನೆಗೆ ಬಂದು ನಡೆದ ಘಟನೆಯನ್ನು ಸಹ ವಿಮಲನಿಗೆ ಹೇಳ್ತಾ ಇರಬೇಕಾದ್ರೆ, ಅವಳು ಸಿಕ್ಕಾಪಟ್ಟೆ ಬೇಜಾರಿಂದ ಕೂತಿರ್ಬೇಕಾದ್ರೆ ಅನುಸೂಯ ಎಲ್ಲರಿಗೂ ಕಾಫಿ ಕೊಡ್ತಾ ಇರ್ತಾಳೆ. ಹಾಗೆ ಮತ್ತು ಶಾರದಾ ಹೇಳ್ತಾ ಇರ್ತಾಳೆ, ಇದರಲ್ಲಿ ಮನೆಯವ್ರದ್ದೇನೂ ತಪ್ಪಿಲ್ಲ ಅಮ್ಮ, ಸಿದ್ಧ ಸರ್ ತಪ್ಪು, ಇವರೇ ಅವಸರದಿಂದ ಹೋಗಿ ಎಲ್ಲ ಅನಾವರಣ ಆಗೋ ರೀತಿ ಮಾಡಿಬಿಟ್ರು ಅಂತ ಅಂದಾಗ, ಯಾಕೋ ಈ ರೀತಿ ಮಾಡಿದೆ, ಸಮಾಧಾನದಿಂದ ಒಂದು ಉತ್ತರನ ಹುಡುಕ್ಬೋದಿತ್ತು, ಹಾಗೆ ಸಮಾಧಾನದಿಂದ ಯೋಚನೆ ಮಾಡಿದರೆ ಏನಾದರೂ ಐಡಿಯಾ ಬರ್ತಿತ್ತಲ್ವೇನೋ ಅಂತ ಕೇಳ್ತಾ ಇರ್ತಾಳೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ಸುಮ್ಮನಿರಮ್ಮ, ನಾನೇನು ಬೇಕು ಅಂತ ಮಾಡಿಲ್ಲ, ಜೊತೆಗೆ ಅವಮಾನ ಮಾಡಬೇಕಂತ ಈ ರೀತಿ ಮಾಡಿದ್ಲು, ಅದಕ್ಕೆ ಅವಳು ಏನು ಮಾಡ್ತಿದ್ದಾಳೆ ಅಂತ ಮನೆಯವ್ರಿಗೆಲ್ಲ ಗೊತ್ತಾಗಲಿ ಅಂತ ಈ ರೀತಿ ಮಾಡಿದೆ ಅಷ್ಟೇ ಅಂತ ಅಂದಾಗ, ಸರಿ ಆಯಿತು ಅಂತ ಅಂದ್ಬಿಟ್ಟು ಶಾರದಾ ಸ್ವಲ್ಪ ತಲೆಗೆ ಹಾಕು, ಎಣ್ಣೆ ತೊಗೊಬಾರಮ್ಮ ಅಂತ ಅಂದಾಗ, ದೀಪು ನನಗೂ ಹಚ್ಚಿ ಅಮ್ಮಮ್ಮ ಅಂತ ಕೇಳ್ತಿರ್ಬೇಕಾದ್ರೆ, ಮೊದಲು ತಲೆ ಬಿಸಿ ಆಗಿರೋರಿಗೆ ಎಣ್ಣೆ ಹಚ್ಚುತ್ತೀನಿ, ಆಮೇಲೆ ನಿನಗೆ ಹಚ್ಚುತ್ತೀನಿ ಬಂಗಾರಿ ಅಂತ ಅನ್ಬೇಕಾದ್ರೆ, ನನ್ನ ತಲೆನೇ ಬಿಸಿ ಆಗಿದೆ ನೋಡಿ ಅಮ್ಮಮ್ಮ ಅಂತ ಅನ್ಬೇಕಾದ್ರೆ, ತರಲೆ ಚಿಂಟು ಆಟಾಡಕ್ಕೆ ಕರಿತಿದ್ದಾನೆ ಹೋಗು ಅಂತ ಅನಿಸು ಹೇಳ್ತಿರ್ಬೇಕಾದ್ರೆ,
ಸರಿ ಸರಿ ಅಪ್ಪ, ತಲೆ ಬಿಸಿ ಕಡಿಮೆ ಆದಮೇಲೆ ನನ್ನನ್ನು ಕರೀರಿ, ನಾನು ಎಣ್ಣೆ ಹಚ್ಚಿಸ್ಕೋಬೇಕು ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಶಾರದಾ ಅಷ್ಟೊತ್ತಿಗೆ ಎಣ್ಣೆ ತೊಗೊಂಡು ವಿಮಲನಿಗೆ ಕೊಡ್ತಾ ಇರ್ತಾಳೆ. ಹಾಗೆ ಮತ್ತು ವಿಮಲ ಹೇಳ್ತಾ ಇರ್ತಾಳೆ, ಜ್ಯೋತಿಗೆ ನಿನಗೆ ಆರ್ಡರ್ ಕೊಡೋಕೆ ಬಂದ್ಲು ಅಷ್ಟೇ ತಾನೇ, ನೀನು ತೊಗೊಳ್ಬೇಕು ಅನ್ನೋದೇನು ಇಲ್ವಲ್ಲ ಅಂತ ಅಂದ್ಬಿಟ್ಟು, ಬಾ ಕುತ್ಕೋ ಎಣ್ಣೆ ಹಚ್ಚುತ್ತೀನಿ ಅಂತ ಎಣ್ಣೆ ಹಚ್ಚುತ್ತಾ ಇರ್ತಾಳೆ. ಹಾಗೆ ಎಣ್ಣೆ ಹಚ್ಚುತ್ತಾ ಹೇಳ್ತಾ ಇರ್ತಾಳೆ, ನೋಡಿಸಿದ್ದು ನಿನಗೆ ಕೋಪ ಜಾಸ್ತಿ, ಸೊ ಅದರಲ್ಲಿ ಜ್ಯೋತಿಗೆ ಫುಡ್ ಟಕ್ನ ಸುಟ್ಟಾಕಿಂದಲಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇದೆ, ಸ್ವಲ್ಪ ಕೋಪನ ಕಡಿಮೆ ಮಾಡ್ಕೊ. ಒಂದು ವೇಳೆ ನೀನು ಕಡಿಮೆ ಮಾಡ್ಕೊಂಡ್ರು ಸಹ ಜ್ಯೋತಿಕಾ ಚಿಕ್ಕಮ್ಮ ಹಾಗೆ ಅಪ್ಪ ಏನಾದರೂ ಒಂದು ಹೇಳ್ತಾ ಇರ್ತಾರೆ, ಹಾಗೆ ಬಂದರ ಮುಂದೆ ಏನಾದರೂ ಅವಮಾನ ಆಗೋಕ್ಕೂ ಮುಂಚೆ ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೊ, ನನ್ನ ಮಾತನ್ನ ಕೇಳು ಅಂತ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಆಗ ಶಾರದಾ ಹೇಳ್ತಿರ್ತಾಳೆ, ಏನು ಗೊತ್ತು ವಿಮಲಮ್ಮ, ಅವರು ದೊಡ್ಡ ಅಮೌಂಟ್ನ ಕೊಟ್ಟಿದ್ದಾರಲ್ಲ, ಅದಕ್ಕೆ ನಮ್ಮ ಕೇಟರಿಂಗ್ ಹುಡುಗರೆಲ್ಲರೂ ಸಹ ಸ್ವಲ್ಪ ಸಾಮಾನು ತಂದಿದ್ದಾರೆ ಅಂತ ಅಂದಾಗ, ಅದೇನು ವೇಸ್ಟ್ ಆಗಲ್ಲ ಬಿಡಿ ಶಾರದಾ, ಹೇಗಿದ್ರು ಬೇಕಲ್ವ, ಅದನ್ನೇ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಈಗ ನೀವಿಬ್ಬರು ಎಲ್ಲರೂ ಕೇಟರಿಂಗ್ ಸರ್ವಿಸ್ ಮಾಡೋಕ್ಕೆ ಜ್ಯೋತಿಕಾ ಮದುವೆಗೆ ಹೋದರೆ ಎಲ್ಲರೂ ಆಡ್ಕೋತಾರೆ, ಶಿವನಾಥ್ ಮೊಮ್ಮಗನೇ ಕೇಟರಿಂಗ್ ಸರ್ವಿಸ್ ಮಾಡೋಕ್ಕೆ ಬಂದಿದ್ದಾನೆ ಅಂತ ಅವಮಾನ ಮಾಡ್ತಾರೆ, ಬಂದಿರೋರೆಲ್ಲ ಗೊತ್ತಿರೋರಾಗಿರ್ತಾರೆ, ಅದೆಲ್ಲ ನಮಗೆ ಬೇಕಾ ಅಂತ ಹೇಳ್ತಾ ಇದ್ರೆ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಇದೆಲ್ಲ ಬೇಕೇನಿಸಿದ್ದು ಅಂತ ಮತ್ತೆ ವಿಮಲ ಕೇಳ್ತಿರ್ಬೇಕಾದ್ರೆ, ಅಮ್ಮ ನೋಡಮ್ಮ, ಮನೆ ಬಿಟ್ಟು ಬಂದಮೇಲೆ ಅದನ್ನೆಲ್ಲ ಯೋಚನೆ ಮಾಡಬಾರ್ದು, ನನಗೆ ಜ್ಯೋತಿಕನ ಎಂಗೇಜ್ಮೆಂಟಿಗೆ ಕೇಟರಿಂಗ್ ಸರ್ವಿಸ್ ಕೊಡೋಕ್ಕೆ ನನಗೇನು ಬೇಜಾರಾಗಿಲ್ಲ, ಆರ್ಡರ್ ಕೊಟ್ಟಿದ್ದಾರೆ ನಾವು ಅಚ್ಚುಕಟ್ಟಾಗಿ ಮಾಡೋಣ ಅಷ್ಟೇ ಅಂತ ಅನ್ಬೇಕಾದ್ರೆ ಆಗಲ್ಲ ಕಣೋ, ಆಲ್ರೆಡಿ ಮುರಳಿಯವ್ರ ವಿಷಯದಲ್ಲಿ ಎಲ್ಲ ನೆಂಟರಿಗೂ ಸಹ ವಿಷಯ ಗೊತ್ತಾಗಿ ಸಿಕ್ಕಾಬಟ್ಟೆ ಎಲ್ಲರಿಗೂ ಬೇಜಾರಾಗಿದೆ, ಹಾಗೆ ಅವರಿಗೆ ನಾನು ಮದುವೆ ಮಾಡಿಸೋದಕ್ಕೆ ಸಿಕ್ಕಾಬಟ್ಟೆ ಕೋಪ ಇದೆ, ಅದರೊಳಗೆ ನಿನಗಂತೂ ನಿನ್ನ ಮೇಲಂತೂ ಸಿಕ್ಕಾಬಟ್ಟೆ ಕೋಪ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳೋ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ. ಹಾಗೇನೊಂದು ಕಡೆ ಮನೇಲಿ ಪಾರಿಜಾತ ಕೋಪನ ಕಂಟ್ರೋಲಿಗೆ ತರೋಕ್ಕೋಸ್ಕರ ಯೋಗನ ಮಾಡ್ತಾ ಇರ್ತಾಳೆ. ಮೊಬೈಲಲ್ಲಿ ಗುರುಗಳು ಹೇಳ್ಕೊಟ್ಟಿರೋ ರೀತಿ ಯೋಗನ ಮಾಡೋಕ್ಕೆ ಹೋಗ್ತಿರ್ಬೇಕಾದ್ರೆ ಏನು ಮಾಡಿದರೂ ಸಹ ತನ್ನ ಕೋಪನ ಕಂಟ್ರೋಲ್ ಮಾಡ್ಕೊಳಕ್ಕಾಗದೇ ಇರಬೇಕಾದ್ರೆ, ಈ ಗುರುಗಳು ಹೇಳೋ ಯೋಗ ಎಲ್ಲ ಮಾಡ್ತಾ ಇದ್ದೀನಿ, ಆದರೂ ಸಹ ನನ್ನ ಕೋಪ ಕಂಟ್ರೋಲಿಗೆ ಬರ್ತಾ ಇಲ್ವಲ್ಲ, ಏನು ಮಾಡೋಣ ಅಂತ ಒಬ್ಬೊಬ್ಬಳೆ ಮಾತಾಡ್ಕೊತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಜ್ಯೋತಿಕಾ ಕೋಪ ಮಾಡ್ಕೊಂಡು ಬಂದು ಕೂತ್ಕೋತಾಳೆ. ಜ್ಯೋತಿಕನ ನೋಡಿ, ನಿನಗೂ ಸಿಕ್ಕಾಬಿಟ್ಟೆ ಕೋಪ ಬರ್ತಿದೆಯಾ ಗೋಲ್ಡಿ, ಹೌದು ಇಷ್ಟೆಲ್ಲ ಆದಮೇಲೆ ಕೋಪ ಬರಲೇಬೇಕು, ಬಾ ಇಲ್ಲಿ ಗುರುಗಳು ಯೋಗ ಹೇಳ್ಕೊಡ್ತಿದ್ದಾರೆ, ಇದನ್ನು ಮಾಡೋಣ ಅಂತ ಅಂದಾಗ, ನಿಮಗೇನಾದರೂ ತಲೆಗಿಲೆ ಕೆಟ್ಟಿದೆಯಾ, ನಾನೇನಾದರೂ ಹುಚ್ಚಿ ಥರ ಕಾಣ್ತಿದ್ದೀನ ಅಂತ ಕೇಳಬೇಕಾದ್ರೆ, ಇಲ್ಲ ನೀನು ನನ್ನ ಕಣ್ಣಿಗೆ ಆ ರೀತಿ ಕಾಣ್ತಿಲ್ಲ ಗೋಲ್ಡಿ, ಸುಮ್ಮನೆ ನಾನು ಅಂದೆ, ಏನು ಗೊತ್ತಾ, ಏನೇ ಮಾಡೋಕ್ಕೋದ್ರೂ ಸಹ ನಮಗೆ ತಿರುಗೇಟು ಕೊಡ್ತಾ ಇದ್ದಲ್ವಾ, ಅದಕ್ಕೆ ತಾನೇ ನೀನು ಕೋಪ ಮಾಡ್ಕೊಂಡಿರೋದು, ಯಾಕೋ ನಮ್ಮ ಗ್ರಹಗತಿಗಳು ಸರಿ ಇಲ್ಲ ಅನಿಸುತ್ತೆ, ನಮ್ಮ ಜಾತಕ ಸರಿ ಇಲ್ಲ ಅನಿಸುತ್ತೆ, ಒಂದ್ಸಲ ಮಾಡೋಣ, ನೆಕ್ಸ್ಟ್ ಟೈಮ್ ಏನಾದರೂ ನಾವು ಈ ರೀತಿ ಕೆಲಸ ಮಾಡಬೇಕಾದ್ರೆ ಜ್ಯೋತಿಷ್ಯರನ್ನ ಕೇಳ್ಬಿಟ್ಟು ಕೆಲಸ ಮಾಡೋಣ ಅಂತ ಅಂದಾಗ, ಮಾಡ್ತಾ ಇರೋದೇ ಕೆಟ್ಟ ಕೆಲಸ, ಇದಕ್ಕೆ ಜ್ಯೋತಿಷ್ಯ ಬೇರೆ ಕೇಳಬೇಕಾ ಅಂತ ಅಂದಾಗ, ನಾವೆಲ್ಲಿ ಕೆಟ್ಟ ಕೆಲಸ ಮಾಡ್ತಿದ್ದೀವಿ, ನಮ್ಮ ಒಳ್ಳೆತನಕ್ಕೋಸ್ಕರ ಹಾಗೆ ನಮ್ಮ ಸುಖಕ್ಕೋಸ್ಕರ ನಾವು ಏನು ಮಾಡಿದ್ರು ಅದು ಒಳ್ಳೆಯದೇ ಬಿಡು ಗೋಲ್ಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಆ ಸಿದ್ಧಶೇಖರ್ಗೆ ಆರ್ಡರ್ನ ಕೊಟ್ಬಿಟ್ಟು ಅದನ್ನು ಮಾಡೋಕ್ಕಾಗದಿರಬೇಕಾದ್ರೆ ಅವಮಾನ ಮಾಡೋಣ ಅಂತ ನಾವಿಬ್ಬರು ಅಂದ್ಕೊಂಡ್ರೆ ಈ ರೀತಿ ಎಲ್ಲ ಆಯಿತು, ನಿಮ್ಮ ತಾತ ಸಿಕ್ಕಾಬಟ್ಟೆ ಹೋಗಿದ್ರು, ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಯಿತು ಅಂತ ಅಂದಾಗ, ನನಗೂ ಅಷ್ಟೇ ರಕ್ತ ಕುದಿತಿದೆ ಗ್ರಾನಿ ಅಂತ ಅನ್ಬೇಕಾದ್ರೆ, ಅದಕ್ಕಿಂತ ಹೆಚ್ಚಾಗಿ ಆ ಸಿದ್ಧಶಾರದಾ ಮನೆ ಬಾಗಿಲಿಗೆ ಬಂದು ಆರ್ಡರ್ನ ಕೊಡಲೇಬೇಕು ಅಂತ ಆರ್ಡ್ರ್ ಮಾಡಿದ್ರಲ್ಲ, ಅದನ್ನು ನೆನೆಸ್ಕೊಂಡು ಸಿಕ್ಕಾಬಟ್ಟೆ ಕೋಪ ಬರ್ತಿದೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಆ ಕೋಪದಿಂದ BP ಶುಗರ್ ಎಲ್ಲಿ ಬರುತ್ತೆ ಅಂತ ಕನ್ಫ್ಯೂಸ್ ಆಗಿ ಹಾಗೆ ಟೆನ್ಷನ್ ಆಗಿ ಈ ರೀತಿ ಯೋಗ ಮಾಡ್ತಿದ್ದೆ ಅಂತ ಅಂದಾಗ, ಜ್ಯೋತಿಗೆ ಇನ್ನೊಂದು ಕಡೆ ಸಿದ್ಧಿ ಹೇಳಿರೋ ಮಾತನ್ನು ನೆನ್ಪು ಮಾಡ್ಕೊಂಡು ಕೋಪ ಮಾಡ್ತಾ ಇರ್ತಾಳೆ. ನೋಡಿ ಜ್ಯೋತಿಕಾ ಅವರೇ, ನೀವೇನಕ್ಕೆ ಆರ್ಡರ್ ಕೊಟ್ಟಿದ್ದೀರಾ ಅಂತ ತುಂಬ ಚೆನ್ನಾಗಿ ಗೊತ್ತು, ಅವಮಾನ ಮಾಡೋಕ್ಕೆ ತಾನೆ ಅಂತ ಅಂದಾಗ, ಈ ಸಿದ್ಧಿಗೆ ಎಲ್ಲ ರೀತಿ ಗೊತ್ತಾಗಿದೆ, ಅವನಿಗೆ ಅವಮಾನ ಆಗೋಕ್ಕೆ ಹೋಗಿ ನನಗೆ ತಾತ ಮುಂದೆ ಅವಮಾನ ಮಾಡಿಬಿಟ್ಟ, ಅಷ್ಟಕ್ಕೂ ಆರ್ಡರ್ ಕೊಟ್ಟಿದ್ದು ನಾನೇ ಅಂತ ನೀವೇನಕ್ಕೆ ತಾತ ಮುಂದೆ ಹೇಳಿದ್ರು ಗ್ರಾನಿ ಅಂತ ಕೋಪ ಮಾಡ್ಕೊತಾ ಇರ್ತಾಳೆ. ಏನು ಮಾಡಲಿ, ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ನಾನು ಹೇಳಿದೆ, ಅದಕ್ಕೆ ನಿನಗೆ ಹೇಳೋದು, ಏನಾದರೂ ಪ್ಲ್ಯಾನ್ ಮಾಡಬೇಕಾದ್ರೆ ಪೇಷಂಟ್ ಇಟ್ಕೊಂಡು ಪ್ಲ್ಯಾನ್ ಮಾಡು ಅಂತ ನಾನು ಹೇಳೋದು, ಇಲ್ಲ ಅಂತಂದರೆ ನಮಗೆ ಬಂದು ಬಡಿಯುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರಾ ಬಂದು ಅಲ್ಲಿ ನಿಂತ್ಕೊಬಿಡ್ತಾಳೆ. ಅವಳನ್ನ ನೋಡಿ ಇವರಿಬ್ರಿಗೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸುಮಿತ್ರಾ ಕೇಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಮತ್ತೆ ಜ್ಯೋತಿಕಾ ನಾಟಕನ ಶುರು ಮಾಡ್ತಾ ಇರ್ತಾಳೆ. ಏನು ಗೊತ್ತಾ ಗ್ರಾನಿ, ನಾನು ಸಿದ್ಧಗಾಗಲಿ ಶಾರದಾಗಾಗಲಿ ಅವಮಾನ ಮಾಡಬೇಕು ಅಂತ ಈ ಆರ್ಡರ್ನ ನಾನು ಕೊಟ್ಟಿಲ್ಲ, ಅವರಿಬ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೊಟ್ಟೆ, ಅಷ್ಟಕ್ಕೂ ಸಿದ್ದು ಏನು ಬೇರೆಯವನೆಲ್ಲ, ನಮ್ಮ ಮನೇನು ನನ್ನ ಜೊತೆ ಚಿಕ್ಕ ವಯಸ್ಸಿಂದೆಲ್ಲ ಆಟಾಡಿ ಬೆಳೆದವನು, ಅವನಿಗೆ ಒಳ್ಳೇದಾಗಲಿ ಅಂತ ಕೊಟ್ಟೆ, ಆದರೆ ಮನೆಯವರೆಲ್ಲರೂ ತಪ್ಪಾಗಿ ತಿಳ್ಕೊಂಡರೆ ಅಂತ ಮಾತಾಡ್ತಿರ್ಬೇಕಾದ್ರೆ ಇವಳಿಗೆ ಏನಾಯಿತು ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಪಾರಿಜಾತ ಯೋಚನೆ ಮಾಡ್ತಿದ್ರಿ. ಅಷ್ಟೊತ್ತಿಗೆ ಸುಮಿತ್ರಾ ಬಂದು ಬಂಗಾರಿ ಅಂತ ಅಂದಾಗ, ನೀವು ಯಾವಾಗ ಬಂದ್ರಿ ಅಮ್ಮಮ್ಮ ಅಂತ ಅಂದಾಗ, ನೀನು ಮಾತಾಡಿದ್ದನ್ನೆಲ್ಲ ಕೇಳ್ಕೊಂಡೆ, ನಿನ್ನ ಮನಸ್ಸು ಹಾಲಿನಷ್ಟೇ ಪರಿಶುದ್ಧವಾಗಿದೆ, ಖಂಡಿತ ನೀನು ಯಾರಿಗೂ ಕೆಟ್ಟದ್ದು ಮಾಡಲ್ಲ, ನಾನು ನಿನ್ನನ್ನು ನಂಬ್ತೀನಿ ಮಗಳೇ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಗ್ತಾ ಇರುತ್ತೆ. ನನ್ನ ಮಗಳು ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲ ಅಂತ ಹೊಗಳ್ತಿರ್ಬೇಕಾದ್ರೆ, ನೋಡಿ ಮಮ್ಮ ನನಗಂತೂ ಸಿಕ್ಕಾಬಿಟ್ಟೆ ಬೇಜಾರಾಗ್ತಿದೆ, ಸಿದ್ದು ಮನೇಲಿ ದೊಡ್ಡ ಮನೇಲಿ ಅರಮನೆಯಲ್ಲಿ ರಾಧನ್ ಥರ ಇದ್ದ, ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಿದ್ದ, ಒಳ್ಳೆ ಕಾರೆಲ್ಲ ಇತ್ತು, ಆದರೆ ಆ ಕೊಂಪೆಯಲ್ಲಿ ಆ ರೀತಿ ಕಷ್ಟಪಡ್ತಿದ್ದೀನಲ್ಲ ಅದಕ್ಕೆ ಈ ರೀತಿ ಮಾಡಿದೆ ಅಂತ ಅಂದಾಗ, ಏನು ಮಾಡೋಕ್ಕಾಗಲ್ಲ ಮಗಳೇ, ಪರಿಸ್ಥಿತಿ ಸಂದರ್ಭಕ್ಕೆ ನಾವು ಕುಣಿಬೇಕು ಅಷ್ಟೇ, ಏನು ಮಾಡೋಂಗಿಲ್ಲ ಅಂತ ಹೇಳ್ತಾರೆ.
ಹಾಗೆ ಇದೆಲ್ಲ ದೇವರಾಟ ಅಂತ ಅನ್ಬೇಕಾದ್ರೆ ದೇವರಾಟನೋ ಅಥವಾ ಜನಗಳ ಆಟವೋ ನನಗಂತೂ ಗೊತ್ತಿಲ್ಲ. ಆದರೆ ಸಿದ್ದು ಈ ರೀತಿ ಕಷ್ಟಪಡ್ದನ ನನಗೆ ನೋಡೋಕ್ಕಾಗ್ತಾ ಇಲ್ಲ. ಸ್ವಲ್ಪನಾದರೂ ಫಿನಿಷಿಂಗ್ ಪ್ರಾಬ್ಲಮ್ ಕಡಿಮೆ ಆಗಲಿ ಅಂತ ಈ ರೀತಿ ಮಾಡಿದೆ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅಳ್ಬೇಡ ಪುಟ್ಟ ಅಂತ ಅಂದಾಗ ಅಳ್ದಲ್ಲೇ ಇನ್ನೇನು ಮಾಡಲಿ, ಪಾಪ ಸಿದ್ದು ಎಷ್ಟು ಕಷ್ಟಪಡ್ತಿದ್ದಾನೆ, ಅವ್ನು ಯಾವತ್ತೂ ಸುಖವಾಗಿರಬೇಕು ಅಂತ ನಾನು ಬಯಸ್ತೀನಿ, ಕೆಟ್ಟದ್ದು ಬಯಸಲ್ಲ ಅಂತ ಹೇಳಬೇಕಾದ್ರೆ ಜ್ಯೋತಿಕಾ ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ರಾಮಾ ಮಾಡ್ತಾಳೆ ಅಂತ ಪಾರಿಜಾತ ಅವಳೊಳಗೆ ನಗಾಡ್ತಾ ಇರ್ತಾಳೆ. ನನ್ನನ್ನು ಯಾರು ನಂಬಲ್ಲ ಬಿಡಿ ಅಂತ ಜ್ಯೋತಿಕಾ ನಾಟಕ ಮಾಡ್ತಿರ್ಬೇಕಾದ್ರೆ ಮನೇಲಿ ಯಾರು ನಂಬ್ತಾರೋ ಬಿಡ್ತಾರೋ ನಾನಂತೂ ನಿನ್ನನ್ನು ನಂಬ್ತೀನಿ, ನಿನ್ನ ಸಿದ್ದುಗೋಸ್ಕರ ಏನೆಲ್ಲ ಮಾಡ್ತಿದ್ದೀಯ, ಅವನಂದರೆ ಜೀವ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ನಿನ್ನನ್ನು ಮದುವೆ ಆಗೋ ಅದೃಷ್ಟ ಅವನಿಗೆ ಇರಲಿಲ್ಲ, ಆದರೂ ಸಹ ನೀನು ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀಯಾ, ಯಾರು ನಂಬಲಿಲ್ಲ ಅಂದರೂ ಈ ಮನೇಲಿ ನಿನ್ನನ್ನು ನಾನು ನಂಬ್ತೀನಿ ಅಂತ ಅಂದಾಗ ನೀವಾದರೂ ನನ್ನನ್ನು ನಂಬ್ತಿರಲ್ಲ ಅಂತ ಹಾಗೆ ಮಾಡಿಕೊಂಡು ಡ್ರಾಮಾ ಮಾಡ್ತಾಯಿದ್ರೆ ಪಾರಿಜಾತನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೇನೊಂದು ಕಡೆ ಸುಮಿತ್ರಾ ಸಿದ್ದುಗೆ ಬುದ್ಧಿ ಹೇಳ್ತಾ ಇರ್ತಾಳೆ, ದಯವಿಟ್ಟು ಅರ್ಥ ಮಾಡ್ಕೋ ಸಿದ್ದು, ಇದೆಲ್ಲ ಬೇಡ, ಇಲ್ಲಿಗೆ ಸ್ಟಾಪ್ ಮಾಡು, ಈ ಆರ್ಡರ್ನ ಕ್ಯಾನ್ಸಲ್ ಮಾಡು ಅಂತ ಅನ್ಬೇಕಾದ್ರೆ ಹೌದು ಅಮ್ಮ ಹೇಳೋ ಮಾತನ್ನ ಕೇಳಿ ಅಂತ ಅಂದಾಗ ಹಾಗಾದರೆ ನಾವು ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೋಬೇಕಾ, ಅದನ್ನು ನೀವು ಒಪ್ಕೋತೀರಾ ಶಾರದವ್ರೆ ಅಂತ ಅಂದಾಗ ನನಗೂ ಬೇಡ ಅನ್ಬೇಕು ಅಂತ ಅನ್ನಿಸ್ತಿದೆ ಸರ್, ಆದರೆ ಏನು ಮಾಡಲಿ, ಸುಮಿತ್ರಮ್ಮನಿಗೋಸ್ಕರ ಹೋಗಬೇಕು, ಆದರೆ ತಾತನಿಗೆ ಸಿಕ್ಕಾಪಟ್ಟೆ ಕೋಪ, ಏನು ಮಾಡೋದು ಅಂತ ಅನ್ಬೇಕಾದ್ರೆ ಅಡ್ಕೋಡೆ ಮೇಲೆ ದೀಪ ಇಟ್ಟಂಗೆ ಆಗಿದೆ, ದಯವಿಟ್ಟು ಯೋಚನೆ ಮಾಡಿದ್ದೀನೆಲ್ಲ ಇಲ್ಲಿಗೆ ಬಿಟ್ಟುಬಿಡಿ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಈಗಲೇ ಜೊತೆಗರಿಗೆ ಕಾಲ್ ಮಾಡಿ ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೊಂತಂದಾಗ ಇಲ್ಲಮ್ಮ ಇದನ್ನು ಚಾಲೆಂಜ್ ಆಗಿ ತೊಗೊಂಡಿದ್ದೀನಿ, ಖಂಡಿತ ನಾನು ಈ ಆರ್ಡರ್ನ ಮಾಡೇ ಮಾಡ್ತೀನಿ ಅಂತ ಅಂದಾಗ ಎಲ್ಲ ನಿಮ್ಮ ತಾತನ ಥರನೇ ಸಿಕ್ಕಾಪಟ್ಟೆ ಆಟ ಅಂತ ವಿಮಲ ಬೈತಾ ಇದ್ರೆ ಇನ್ನೊಂದು ಕಡೆ ಸುಮಿತ್ರಾ ಸಿದ್ದು ಒಂದು ಕಾಲ್ ಮಾಡು, ಮಾತಾಡೋ, ಅವನಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಅಂತ ಜ್ಯೋತಿಕಂಗೆ ಹೇಳ್ತಿರ್ಬೇಕಾದ್ರೆ ಇಲ್ಲ ಅವನು ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾನೆ, ನಾನು ಕಾಲ್ ಮಾಡಲ್ಲ ಅನ್ಬೇಕಾದ್ರೆ ಸರಿ ನಾನೇ ಮಾಡ್ತೀನಿ ಮಾಡಿಕೊಡು ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಜೊತೆಗೆ ಕಾಲ್ ಮಾಡಿಕೊಟ್ಟ ತಕ್ಷಣ ಈ ಕಡೆ ಸಿದ್ದು ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ನೋಡಿದ್ರಾ ಬೇಕು ಅಂತ ಅವಮಾನ ಮಾಡೋಕ್ಕೆ ಮತ್ತೆ ಜ್ಯೋತಿಕಾ ಕಾಲ್ ಮಾಡ್ತಿದ್ದಾಳೆ. ಇವಳು ಸರಿಯಾಗಿ ಬೈದು ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೋತೀನಿ ಅಂತ ಅಂದಾಗ ಸರ್ ಪ್ಲೀಸ್ ನಿಧಾನಕ್ಕೆ ಮಾತಾಡಿ ಸರ್, ಮತ್ತೆ ತಾತನಿಗೆ ಕೋಪ ಬರೆಸ್ಬೇಡಿ ಅಂತ ಅಂದಾಗ ನೋಡಿ ಶಾರದವ್ರೆ ಆರ್ಡರ್ ಕ್ಯಾನ್ಸಲ್ ಮಾಡ್ಕೋತೀನಿ ಅಂತ ರಿಸೀವ್ ಮಾಡಿ ಬೈತಾ ಇರ್ತಾನೆ. ಏನು ನಿನಗೆ ಬೇಕಾದಾಗ ಆರ್ಡರ್ ಕೊಡ್ತೀಯಾ, ಬೇಡಾದಾಗ ಕ್ಯಾನ್ಸಲ್ ಮಾಡ್ಕೋತೀಯಾ, ನಾವು ಮನುಷ್ಯರು ನಮಗೇನು ಮನಸ್ಸಿಲ್ವ ಅಂತ ಕೂಗಾಡ್ತಿರ್ಬೇಕಾದ್ರೆ ಸಿದ್ದು ಮುದ್ದು ಜ್ಯೋತಿಕೆಲ್ಲ ಮಾತಾಡ್ತಿರೋದು ನಾನು ಇನ್ನಕ್ಕೆ ಆರ್ಡರ್ ಕ್ಯಾನ್ಸಲ್ ಮಾಡಿಕೊಡ್ಲಿ ಅಂತ ಅಂದಾಗ ಎಲ್ಲರಿಗೂ ಆಶ್ಚರ್ಯ ಆಗ್ತಿರುತ್ತೆ. ಹಾಗೆ ನನ್ನ ಮಗಳು ಇದ್ದಾಗೆ ಶಾರದಾ ಅವಳು ಬಂದು ಇಲ್ಲಿ ಕೇಟರಿಂಗ್ ಮಾಡಿದರೆ ನನಗೇನು ಮಾನ ಮರ್ಯಾದೆ ಏನೂ ಹೋಗಲ್ಲ, ಹಾಗೆ ನಮ್ಮ ಹುಡುಗನ ಕೇಟರಿಂಗ್ ಸರ್ವಿಸ್ ಕೊಡ್ತಿರ್ಬೇಕಾದ್ರೆ ಆರ್ಡರ್ನ ಕೊಡಲಿ, ಇಡೀ ಊರವರೆಲ್ಲರೂ ಸಹ ನಿಮ್ಮ ಕಾರ್ಯಜ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಶಾರದಾನಿಗೆ ನಾನು ಆರ್ಡರ್ ಕೊಟ್ಟರೆ ತಪ್ಪೇನಾಗುತ್ತೆ ಹೇಳು ಅಂತ ಅನ್ಬೇಕಾದ್ರೆ ಹಾಗೆ ವಿಮಲ ಹೇಗಿದ್ದಾಳೆ ಅಂತ ಅಂದಾಗ ನಾನು ಇಲ್ಲೇ ಇದ್ದೀನಿ ಹೇಳು ಸುಮಿತ್ರಾ, ಎಲ್ಲರೂ ಒಟ್ಟಿಗೆ ಮಾತಾಡ್ತಿದ್ದೀವಿ ಅಂತ ಅಂದಾಗ ಒಳ್ಳೇದಾಯಿತು, ಎಲ್ಲರ ಮುಂದಲ್ಲೂ ವಿಷಯ ಹೇಳ್ತಾ ಇದ್ದೀನಿ, ನೀವಿಬ್ಬರು ಅಚ್ಚುಕಟ್ಟಾಗಿ ಬಂದ ಎಂಗೇಜ್ಮೆಂಟಲ್ಲಿ ಕೇಟರಿಂಗ್ ಸರ್ವಿಸ್ ಕೊಡಬೇಕು ಅಂತ ಅಂದಾಗ ವಿಮಲ ಬೇಡ ಅಂತ ಹೇಳು ಅಂತ ಕತ್ತಲ್ಲಿ ಸನ್ನೆ ಮಾಡ್ತಾ ಇರ್ತಾಳೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ಈ ಆರ್ಡರ್ನ ತೊಗೋಬೇಕು ಬೇಡ ಅಂತ ಕನ್ಫ್ಯೂಸನ್ ಇದ್ದೀವಮ್ಮ, ತಾತನಿಗೆ ಬೇರೆ ಸಿಕ್ಕಾಪಟ್ಟೆ ಕೋಪ, ಅಲ್ಲಿಗೆ ಬಂದು ಅವಮಾನ ಆದರೆ ಏನು ಮಾಡೋದು ಅಂತ ಅಂದಾಗ ಆ ರೀತಿ ಏನೂ ಆಗಲ್ಲ, ನೀನು ನನ್ನ ಮಗಳಿದ್ದಾಗೆ ಇದೊಂದು ಆಸೆ ನಾನು ನೆರವೇರಿಸಮ್ಮ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ. ದಯವಿಟ್ಟು ಒಪ್ಕೊಳ್ಳೋಣ ಅಂತ ಹೇಳ್ಬೇಡ, ನಿಂದ ಅಮ್ಮಯ್ಯ ಅಂತ ಅಂತೀನಿ, ಬೇರೆಯವ್ರಿಗೆ ಏನಾದರೂ ಕೇಟರಿಂಗ್ ಸರ್ವಿಸ್ ಕೊಟ್ಟರೆ ನಾವು ನೋಡ್ಕೋಬೇಕು, ತುಂಬ ಟೆನ್ಷನ್ ಇರುತ್ತೆ, ಆದರೆ ನೀನೇ ಮಾಡಿದರೆ ಅಚ್ಚುಕಟ್ಟಾಗಿ ಮಾಡ್ತೀನಿ, ನನಗೆ ದೊಡ್ಡ ತಲೆನೋವು ಕಡಿಮೆ ಆಗುತ್ತೆ ಮಗಳೇ, ಬಂದವರೆಲ್ಲ ತೃಪ್ತಿಯಾಗಿ ಊಟ ಮಾಡ್ಕೊಂಡು ಹೋಗ್ತಾರೆ, ಪ್ಲೀಸ್ ಈ ಕೇಟರಿಂಗ್ ಸರ್ವಿಸ್ಗೆ ಆರ್ಡರ್ ಕೊಡ್ತಿದ್ವಿ, ಒಪ್ಕೋ ಅಂತ ಸುಮಿತ್ರಾ ಫೋರ್ಸ್ ಮಾಡ್ತಾ ಇದ್ರೆ ಇವರು ಹಾಗೆ ಸಿದ್ದು ಮುದ್ದು ನೀನಾದರೂ ಶಾರದಾನ್ಗೆ ಹೇಳೋ ಪ್ಲೀಸ್ ಅಂತ ಅನ್ಬೇಕಾದ್ರೆ ಅಮ್ಮ ರಿಕ್ವೆಸ್ಟ್ ಮಾಡ್ಕೋಬೇಡಿ, ಖಂಡಿತ ನೀವು ಬಾರದಲ್ಲಿ ನಾವು ಭಾಗಿಯಾಗ್ತೀವಿ, ನಾವು ಕೇಟರಿಂಗ್ ಸರ್ವಿಸ್ ಕೊಡ್ತೀವಿ ಅಂತ ಅಂದಾಗ ಥ್ಯಾಂಕ್ ಯು ಸೋ ಮಚ್ ಈಶಾ, ಸುಮಿತ್ರಾ ಹೇಳಿದ ತಕ್ಷಣ ಒಪ್ಕೊಂಡ್ರಲ್ಲ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂತ ಅಂದಾಗ ಆದರೆ ತಾತನ ಕೋಪ ಅಂತ ಅಂದಾಗ ಅದ್ರ ಬಗ್ಗೆ ಯೋಚನೆ ಮಾಡ್ಕೋಬೇಡಿ, ಅದೆಲ್ಲ ನಾನು ನೋಡ್ಕೋತೀನಿ ಅಂತ ಅಂದಾಗ ಈ ಕಡೆ ಶಾರದಾ ಮತ್ತು ಸಿದ್ದಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.